ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶಿರಿಯಾರ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕರ್ನಾಟಕದಿಂದ ಕೇರಳಕ್ಕೆ ಶಬರಿಮಲೆಗೆ ಯಾತ್ರೆ ಹೋಗುವವರೇ, ಇರುಮುಡಿಯನ್ನ ಕಟ್ಟಿ ಶಬರಿಮಲೆಗೆ ಯಾತ್ರೆ ಹೋಗುವ ಯಾತ್ರಿಕರೇ ಹುಷಾರಾಗಿರಿ. ಕೇರಳದಲ್ಲಿ ಈಗ ಮೆದುಳು ತಿನ್ನುವ ಅಮೀಬಾ ಅನ್ನುವಂಥ ಮಾರಕ ಸಾಂಕ್ರಾಮಿಕ ರೋಗದ ಅಟ್ಟಹಾಸ ಜೋರಾಗಿ ಸಾವು ನೋವು ವಿಪರೀತ ಆಗ್ತಾ ಇದೆ. ಜನ ಅಂತೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಮೆದುಳು ತಿನ್ನುವ ಅಮೀಬಾ ರೋಗದ ಕಾಟಕ್ಕೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ನೀವು ಎಚ್ಚರವಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ. ದೇಶಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಸಾಂಕ್ರಾಮಿಕ ರೋಗ ಅಟ್ಟಹಾಸ ಮೆರಿತಾ ಇದೆ. ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಯಾತ್ರಿಕರಿಗೆ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ, ನಿಮಗೆ ಈ ಬಾರಿ ಸ್ವಲ್ಪ ಬೇಸರದ ವಿಚಾರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ, ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಯ್ಯಪ್ಪನ ಮಾಲೆ ಹಾಕಿ ಅಯ್ಯಪ್ಪನ ಸನ್ನಿಧಾನ, ಪಂದಳ ಕಂದನ ಸನ್ನಿಧಾನಕ್ಕೆ ಇರುಮುಡಿಯನ್ನ ಕಟ್ಟಿ ತಾವೆಲ್ಲರೂ ಹೊರಡ್ತೀರಿ. ಆದ್ರೆ ಈ ಬಾರಿ ನೀವು ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶಿರಿಯಾರ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕರ್ನಾಟಕದಿಂದ ಕೇರಳಕ್ಕೆ ಶಬರಿಮಲೆಗೆ ಯಾತ್ರೆ ಹೋಗುವವರೇ, ಇರುಮುಡಿಯನ್ನ ಕಟ್ಟಿ ಶಬರಿಮಲೆಗೆ ಯಾತ್ರೆ ಹೋಗುವ ಯಾತ್ರಿಕರೇ ಹುಷಾರಾಗಿರಿ. ಕೇರಳದಲ್ಲಿ ಈಗ ಮೆದುಳು ತಿನ್ನುವ ಅಮೀಬಾ ಅನ್ನುವಂಥ ಮಾರಕ ಸಾಂಕ್ರಾಮಿಕ ರೋಗದ ಅಟ್ಟಹಾಸ ಜೋರಾಗಿ ಸಾವು ನೋವು ವಿಪರೀತ ಆಗ್ತಾ ಇದೆ. ಜನ ಅಂತೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಮೆದುಳು ತಿನ್ನುವ ಅಮೀಬಾ ರೋಗದ ಕಾಟಕ್ಕೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ನೀವು ಎಚ್ಚರವಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ. ದೇಶಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಸಾಂಕ್ರಾಮಿಕ ರೋಗ ಅಟ್ಟಹಾಸ ಮೆರಿತಾ ಇದೆ. ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಯಾತ್ರಿಕರಿಗೆ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ, ನಿಮಗೆ ಈ ಬಾರಿ ಸ್ವಲ್ಪ ಬೇಸರದ ವಿಚಾರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ, ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಯ್ಯಪ್ಪನ ಮಾಲೆ ಹಾಕಿ ಅಯ್ಯಪ್ಪನ ಸನ್ನಿಧಾನ, ಪಂದಳ ಕಂದನ ಸನ್ನಿಧಾನಕ್ಕೆ ಇರುಮುಡಿಯನ್ನ ಕಟ್ಟಿ ತಾವೆಲ್ಲರೂ ಹೊರಡ್ತೀರಿ. ಆದ್ರೆ ಈ ಬಾರಿ ನೀವು ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶಿರಿಯಾರ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕರ್ನಾಟಕದಿಂದ ಕೇರಳಕ್ಕೆ ಶಬರಿಮಲೆಗೆ ಯಾತ್ರೆ ಹೋಗುವವರೇ, ಇರುಮುಡಿಯನ್ನ ಕಟ್ಟಿ ಶಬರಿಮಲೆಗೆ ಯಾತ್ರೆ ಹೋಗುವ ಯಾತ್ರಿಕರೇ ಹುಷಾರಾಗಿರಿ. ಕೇರಳದಲ್ಲಿ ಈಗ ಮೆದುಳು ತಿನ್ನುವ ಅಮೀಬಾ ಅನ್ನುವಂಥ ಮಾರಕ ಸಾಂಕ್ರಾಮಿಕ ರೋಗದ ಅಟ್ಟಹಾಸ ಜೋರಾಗಿ ಸಾವು ನೋವು ವಿಪರೀತ ಆಗ್ತಾ ಇದೆ. ಜನ ಅಂತೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಮೆದುಳು ತಿನ್ನುವ ಅಮೀಬಾ ರೋಗದ ಕಾಟಕ್ಕೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ನೀವು ಎಚ್ಚರವಾಗಿರಿ.
ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ. ದೇಶಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಸಾಂಕ್ರಾಮಿಕ ರೋಗ ಅಟ್ಟಹಾಸ ಮೆರಿತಾ ಇದೆ. ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಯಾತ್ರಿಕರಿಗೆ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ, ನಿಮಗೆ ಈ ಬಾರಿ ಸ್ವಲ್ಪ ಬೇಸರದ ವಿಚಾರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ, ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಯ್ಯಪ್ಪನ ಮಾಲೆ ಹಾಕಿ ಅಯ್ಯಪ್ಪನ ಸನ್ನಿಧಾನ, ಪಂದಳ ಕಂದನ ಸನ್ನಿಧಾನಕ್ಕೆ ಇರುಮುಡಿಯನ್ನ ಕಟ್ಟಿ ತಾವೆಲ್ಲರೂ ಹೊರಡ್ತೀರಿ. ಆದ್ರೆ ಈ ಬಾರಿ ನೀವು ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಚಿಡಿಯಾರ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಕರ್ನಾಟಕದಿಂದ ಕೇರಳಕ್ಕೆ ಶಬರಿಮಲೆಗೆ ಯಾತ್ರೆ ಹೋಗುವವರೇ, ಇರುಮುಡಿಯನ್ನ ಕಟ್ಟಿ ಶಬರಿಮಲೆಗೆ ಯಾತ್ರೆ ಹೋಗುವ ಯಾತ್ರಿಕರೇ ಹುಷಾರಾಗಿರಿ. ಕೇರಳದಲ್ಲಿ ಈಗ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಮಾರಕ ಸಾಂಕ್ರಾಮಿಕ ರೋಗದ ಅಟ್ಟಹಾಸ ಜೋರಾಗಿ ಸಾವು ನೋವು ವಿಪರೀತ ಆಗ್ತಾ ಇದೆ. ಜನ ಅಂತೂ ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಮೆದುಳು ತಿನ್ನುವ ಅಮೀಬಾ ರೋಗದ ಕಾಟಕ್ಕೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರೇ ನೀವು ಎಚ್ಚರವಾಗಿರಿ. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡುವ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ. ದೇಶಾದ್ಯಂತ ಮೆದುಳು ತಿನ್ನುವ ಅಮೀಬಾ ಅನ್ನುವಂತ ಸಾಂಕ್ರಾಮಿಕ ರೋಗ ಅಟ್ಟಹಾಸ ಮೆರಿತಾ ಇದೆ. ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಯಾತ್ರಿಕರಿಗೆ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತ ಅಯ್ಯಪ್ಪ ಮಾಲಾಧಾರಿಗಳೇ, ನಿಮಗೆ ಈ ಬಾರಿ ಸ್ವಲ್ಪ ಬೇಸರದ ವಿಚಾರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ, ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತ ವಿಚಾರ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಯ್ಯಪ್ಪನ ಮಾಲೆ ಹಾಕಿ ಅಯ್ಯಪ್ಪನ ಸನ್ನಿಧಾನ, ಪಂದಳ ಕಂದನ ಸನ್ನಿಧಾನಕ್ಕೆ ಇರುಮುಡಿಯನ್ನ ಕಟ್ಟಿ ತಾವೆಲ್ಲರೂ ಹೊರಡ್ತೀರಿ. ಆದ್ರೆ ಈ ಬಾರಿ ನೀವು ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ನೀವು ಸ್ವಲ್ಪ ಹುಷಾರಾಗಿರಬೇಕು.